ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಚಲ್ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಒಂದು ಮೊಬೈಲಿಗೆ ಚಾರ್ಜಿಂಗ್ ಪಿನ್ನನ್ನು ಇನ್ಸರ್ಟ್ ಮಾಡಿದ ತಕ್ಷಣ ನೀವು ಯಾರು ಫೋಟೋ ಬರಬೇಕು ಅನ್ಕೊತೀರೋ ಅವರ ಒಂದು ಫೋಟೋ ಈ ರೀತಿ ಚಾರ್ಜಿಂಗ್ ಆನಿಮೇಷನಲ್ಲಿ ಬರೋ ರೀತಿ ನೀವು ಮಾಡ್ಕೊಬೋದು. ತುಂಬಾ ಸಿಂಪಲ್ ಆಗಿ ನೀವು ಮಾಡ್ಕೊಬೋದು. ಯಾವುದೇ ಮೊಬೈಲ್ ಆಗಿದ್ರೂ ಕೂಡ ಈ ರೀತಿ ಚಾರ್ಜಿಂಗ್ ಆನಿಮೇಷನಿಗೆ ನೀವು ಬೇಕಾದವರಂಥ ಫೋಟೋನ ಸೆಟ್ ಮಾಡ್ಕೊಬೋದು. ಓಕೆನಾ? ಸೊ ಈ ರೀತಿ ಫೋಟೋನ ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು, ಇದಕ್ಕೆ ಯಾವೊಂದು ಅಪ್ಲಿಕೇಶನ್ ಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ನಂತರ ಇಲ್ಲಿ ನಿಮಗೆ ಚಾರ್ಜಿಂಗ್ ಆನಿಮೇಷನ್ ಅಂತ ಸೆಂಟ್ರಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಚಾರ್ಜಿಂಗ್ ಆನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಅನೇಕ ಚಾರ್ಜಿಂಗ್ ಅನಿಮೇಷನ್ ಎಫೆಕ್ಟ್ಸ್ಗಳೇನಾಗುತ್ತೆ ಅಂದರೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋದ್ರಿ ಅಂತ ಅಂದರೆ ನಿಮಗೆ ಸಿಗುತ್ತೆ. ಬಟ್ ನೀವು ಸ್ಟಾರ್ಟಿಂಗಲ್ಲೇ ಈ ಸೆಕೆಂಡ್ ಒನ್ ಅನಿಮೇಷನ್ ಎಫೆಕ್ಟ್ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ನಿಮಗೆ ಬಾಟಮಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ. ಈ ಒಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಶೋ ಲಾಕ್ ಸ್ಕ್ರೀನ್ ಅಂತ ಇರುತ್ತೆ ನೋಡಿ, ಅದನ್ನು ಇನೇಬಲ್ ಮಾಡ್ಕೊಳ್ಳಿ. ಡಿಸೇಬಲ್ ಆಗಿದೆ ಅಂದರೆ ನೆಕ್ಸ್ಟು ಇಲ್ಲಿ ನೋ ಅಂತ ಇರುತ್ತೆ ನೋಡಿ, ಸ್ಟಾರ್ಟ್ ನೋ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಟ್ ಸಕ್ಸಸ್ಫುಲ್ ಅಂತ ನಮಗೆ ನೋಟಿಫಿಕೇಶನ್ ಬರುತ್ತೆ. ಅದ್ರ ಮೇಲೆ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಬ್ಯಾಕಿಗೆ ಬಂದ್ರಿ ಅಂದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ. ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಇಲ್ಲಿ ಆನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಚಾರ್ಜಿಂಗ್ ಆನಿಮೇಷನ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ ವಿಡಿಯೋ ಇರುತ್ತೆ ನೋಡಿ, ಫಸ್ಟ್ ಆಪ್ಷನ್ ಇಮೇಜ್, ಸೆಕೆಂಡ್ ಆಪ್ಷನ್ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ, ನಿಮ್ಮ ಒಂದು ಮೊಬೈಲ್ ಗ್ಯಾಲರಿ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ನೀವು ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಯಾವುದಾದ್ರೂ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರುತ್ತೆ ನೋಡಿ, ಕ್ರಿಯೇಟ್ ನ್ಯೂ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕ್ರಿಯೇಟ್ ನ್ಯೂ ಮೇಲೆ ಟ್ಯಾಪ್ ಮಾಡಿಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋನು ಕೂಡ ಕೊಟ್ಟಿರ್ತೀನಿ, ಅಪ್ಲಿಕೇಶನ್ ಮತ್ತು ವಿಡಿಯೋ ಎರಡೂ ಕೂಡ ನಿಮಗೆ ಕೊಟ್ಟಿರ್ತೀನಿ. ಎರಡನ್ನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ನೋಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವ, ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲೇ ನಿಲ್ಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿ, ಮೀಡಿಯಾ ಮೇಲೆ ಟ್ಯಾಪ್ ಮಾಡಿ, ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗಿದ ನಂತರ ನೆಕ್ಸ್ಟು ಚಾರ್ಜಿಂಗ್ ಅನಿಮೇಷನಿಗೆ ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರಾಲ್ ಮಾಡಿ, ಇಲ್ಲಿ ಚಾರ್ಜಿಂಗ್ ಅಂತ ಇರುತ್ತೆ, ಚಾರ್ಜಿಂಗ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಚಾರ್ಜಿಂಗ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇದನ್ನು ಸ್ಕೋರ್ ಸೈಜ್ಗೆ ಕ್ರಾಪ್ ಮಾಡಬೇಕಾಗುತ್ತೆ. ಇಲ್ಲೊಂದು ಲೈನ್ ಬರುತ್ತೆ, ಆ ಲೈನ್ ಬಂದಿದ ತಕ್ಷಣ ಸ್ಟಾಪ್ ಮಾಡಿ. ಆ ಲೈನ್ ಬಂದಿದೆ ಅಂತ ಅಂದರೆ ಅದು ಸ್ಕೋರ್ ಸೈಜ್ಗೆ ಕ್ರಾಪ್ ಆಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಮಾಸ್ಕ್ ಅಂತ ಇರುತ್ತಲ್ಲ, ಮಾಸ್ಕನ್ನು ಇನೇಬಲ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಶೇಪ್ಸ್ ಅಂತ ಇರುತ್ತೆ ನೋಡಿ, ಶೇಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಸರ್ಕಲ್ ಶೇಪ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ರೈಟ್ ಸೈಡ್ ಆರೋ ಮಾರ್ಕ್ ಇರುತ್ತೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಸೈಜ್ ಡಿಕ್ರೀಸ್ ಮಾಡ್ಕೊಳ್ಳಿ. ನಂತರ ಸ್ಟ್ರೈಟ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಸ್ಕ್ರಾಲ್ ಮಾಡಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿದರನ್ನು ಒಂದು 10ಗೆ ನಿಲ್ಲಿಸ್ಕೊಳ್ಳಿ. 10 ಒಳಗಡೆ ನಿಲ್ಲಿಸ್ಕೊಳ್ಳಿ. ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ, ಅಲ್ಲೊಂದು ಫಿನಿಶಿಂಗ್ ಬರುತ್ತೆ ನಿಮಗೆ ಕರೆಕ್ಟಾಗಿ. ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಬೇಕಾಗತ್ತೆ. ನೇಮ್ ಟೈಪ್ ಮಾಡ್ತೀನಿ ಅಂದರೆ ನೀವು ನೇಮ್ನು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಟಾಪಲ್ಲಿ ನಿಮಗೆ ಶೇರ್ ಆಪ್ಷನ್ ಇರುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು 720p ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೀಡಿಯಮ್ ಕೊಟ್ಬಿಟ್ಟು ಇಲ್ಲಿ ಸೇವ್ ಆಸ್ ವಿಡಿಯೋ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಕೈನ್ ಮಾಸ್ಟರ್ ಒಂದು ಫೋಲ್ಡರ್ಗೆ ಹೋಗ್ಬಿಟ್ಟು ಒಂದು ವಿಡಿಯೋ ಸೇವ್ ಆಗಿರುತ್ತೆ. ಅಥವಾ ಬೇರೆ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಿದ್ದೀರ ಅಂದರೆ ಆ ಒಂದು ಫೋಲ್ಡರ್ಗೆ ಹೋಗಿರುತ್ತೆ. ಮತ್ತು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಮತ್ತು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಚಾರ್ಜಿಂಗ್ ಅನಿಮೇಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನಂತರ ನಿಮ್ಮೊಂದು ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇವಾಗ ಜಸ್ಟ್ ಕ್ರಿಯೇಟ್ ಮಾಡಿರ್ತೀರಲ್ವ, ಅದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಈ ರೀತಿ. ನೆಕ್ಸ್ಟ್ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಒಂದು ಟಿಕ್ ಮಾರ್ಕ್ ಇರುತ್ತೆ, ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಕಂಪ್ಲೀಟೆಡ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಬಾಟಮಲ್ಲಿ ನಿಮಗೆ ಒಂದು ಟಿಕ್ ಮಾರ್ಕ್ ಇರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸೆಟ್ ನೋ ಅಂತ ಇರುತ್ತೆ ನೋಡಿ, ಇಲ್ಲಿ ಶೋ ಓನ್ಲಿ ಲಾಕ್ ಸ್ಕ್ರೀನ್ ಅಂತ ಇರುತ್ತೆ ನೋಡಿ, ಅದನ್ನು ಕೂಡ ಇನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊಬೈಲ್ನ ಲಾಕ್ ಮಾಡಿ. ಒಂದು ಸರಿ ಲಾಕ್ ಮಾಡಿಬಿಟ್ಟು ಚಾರ್ಜಿಂಗಿಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಪಿನ್ ಮಾಡಬೇಕಾಗತ್ತೆ. ನೀವು ನೋಡ್ತಿರ್ಬೋದು. ಇನ್ಸರ್ಟ್ ಮಾಡಿದ ತಕ್ಷಣ ಏನಾಗ್ತಿದೆ ಅಂತ ಅಂದರೆ ಈ ಒಂದು ಚಾರ್ಜಿಂಗ್ ಅನಿಮೇಷನಲ್ಲಿ ನಾವು ಏನನ್ನ ಸೆಟ್ ಮಾಡಿದ್ದೀವೋ, ಯಾರು ಫೋಟೋನ ಆ್ಯಡ್ ಮಾಡಿದ್ದೀವೋ ಅವರ ಒಂದು ಫೋಟೋ ಬರ್ತಾ ಇರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಚಾರ್ಜಿಂಗ್ ಅನಿಮೇಷನಿಗೆ ಈ ರೀತಿ ನೀವು ಯಾರು ಫೋಟೋ ಬೇಕೋ ಅವ್ರ ಫೋಟೋನ ಸೆಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.